ನಾನು ಇದರಲ್ಲಿ 3 ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದೀನಿ. ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರಿಗೂ ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಅಂತೂ ಸಖತ್ ನಕ್ಕು ಸುಸ್ತಾಗತ್ತೆ. ಒಂದು ಡಾರ್ಕ್ ಅಂದರೆ ಆರ್ಆರ್ನ ಮಿಕ್ಸ್ ಮಾಡಿದ್ದಾರೆ. ಸೂಪರಾಗಿದೆ. ಎಲ್ಲರೂ ಬಂದು ನೋಡಿ, ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಕೇಳ್ತೀನಿ. ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಫಸ್ಟು ನೀವುಗಳು ನೋಡಿ, ನೀವುಗಳೇ ಪ್ರಮೋಟ್ ಮಾಡಿ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ರದ್ದು ಚೆನ್ನಾಗಿದೆ. ಸಿದ್ದು ಅವ್ರು ಚೆನ್ನಾಗಿದೆ, ನಮ್ಮ ಮನೆಯವ್ರು ಚೆನ್ನಾಗಿದೆ, ಎಲ್ರದ್ದು ಚೆನ್ನಾಗಿದೆ. ತುಂಬ ಖುಷಿ ಆಗ್ತದೆ. ಮೊದಲನೇ ಸಿನಿಮಾ ಆಡಿಯನ್ಸ್ ರೆಸ್ಪಾನ್ಸ್, ಪಾಸಿಟಿವ್ ರೆಸ್ಪಾನ್ಸ್ ನೋಡಿ ಮೇ ಬಿ ನಾಳೆ ಇನ್ನೂ ಹೆಚ್ಚು ಆಡಿಯನ್ಸ್ ಬರ್ತಾರೆ. ಮೀನ್ಸ್ ಇವಾಗ ನೋಡಿರೋರು ತುಂಬ ಜನಕ್ಕೆ ಹೋಗಿ ಹೇಳ್ತಾರೆ. ಆ ಥರ ಪಾಸಿಟಿವ್ ಫೀಲ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಆ್ಯಕ್ಚುಲಿ ಹೇಳ್ತಿದ್ರು ಎಲ್ಲರೂ ಇನಿಷಿಯಲ್ ಆಗಿ ಹೀರೋಯಿನೇ ದೆವ್ವ ಅಂತ ಅನ್ಕೊಂಡ್ಬಿಡ್ತಾರೆ, ಆದರೆ ಅಲ್ಲ ಅಂತ. ಸೊ ಹಾಗಾಗಿ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದೀರಾ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಂಗೆ ಬಿಕಾಸ್ ನನಗೆ ಹಂಗೆ ಅನಿಸಿಲ್ಲ. ಮೇ ಬಿ ಹಾಗೆ ಅನಿಸಿದೆ ಅಂದರೆ ಖುಷಿ ಆಗುತ್ತೆ. ಮೀನ್ಸ್ ಸಮಥಿಂಗ್ ಲೈಕ್ ಆಡಿಯನ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ ಏನೋ ಒಂದು ಪಾತ್ರದಲ್ಲಿ ಅವ್ರು ಹಿಡಿದಿಟ್ಕೋತಾ ಇದೆ ಅಂತ ಅಂದರೆ ದಟ್ಸ್ ಓಕೆ, ದಟ್ಸ್ ವೆಲ್ ಆ್ಯಂಡ್ ಗುಡ್ ಅಷ್ಟೇ. ಎಲ್ಲೂ ಕೂಡ ಅದೇ ಹೇಳ್ತಿದ್ರು. ಬಿಕಾಸ್ ಇವಾಗ ನಾವು ಒಂದಷ್ಟು ಜನ ಮಾತಾಡ್ತಾ ಇದ್ವಿ, ನ್ಯೂ ಕಮ್ಮರ್ ಅಂತ ಅನಿಸಲಿಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದು ಆ್ಯಸ್ ಅ ಆರ್ಟಿಸ್ಟ್ ನಿಮಗೆ ಆ್ಯಕ್ಚುಲಿ ಒಂದು ಅಂದರೆ ಆ ಕೈಂಡ್ ಆಫ್ ಪಾಸಿಟಿವಿಟಿ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೌದು, ಖಂಡಿತ. ಯಾಕೆಂದರೆ ಪ್ರತಿಯೊಂದು ಫಿಲ್ಮ್ ಇಸ್ ಅ ಲರ್ನಿಂಗ್ ಅಂತಲೇ ಹೇಳ್ಬೋದು. ಅವರಿಗೆ ಹಾಗೆ ಅನಿಸಿಲ್ಲ, ನಾನು ನ್ಯೂ ಕಮ್ಮರ್ ಆಗಿ ಅನಿಸಿಲ್ಲ ಅಂತಂದರೆ ತುಂಬ ಖುಷಿ ಆಗುತ್ತೆ. ಇಟ್ಸ್ ಲೈಕ್ ಎವ್ರಿ ಫಿಲ್ಮ್ ಇಸ್ ಅನ್ ಇಂಪ್ರೂವ್ಮೆಂಟ್. ನಾವು ಎಲ್ಲ ಸಿನಿಮಾದಿಂದ ಒಂದೊಂದೇನೋ ಒಂದು ಕಲ್ತ್ಕೊಂಡು ಹೋಗೇ ಇರ್ತೀವಿ. ಈ ಸಿನಿಮಾದಿಂದ ನಾನು ಸ್ವಲ್ಪ ಕಲ್ತಿದ್ದೀನಿ. ಆ ಕಲಿಕೆ ಅವ್ರಿಗೆ ಇಷ್ಟ ಆಗಿದೆ ಅಂದರೆ ದಟ್ಸ್ ಗುಡ್, ವೆಲ್ ಆ್ಯಂಡ್ ಗುಡ್. ನೀವು ಇವಾಗ ಈ ಸಿನಿಮಾ ಅಂತ ಕಲ್ತಿದ್ದೀರಾ ಅಂತ ಹೇಳಿದ್ರೆ ಏನು ಕಲ್ತಿದ್ದೀರಾ? ವಾಟ್ ಈಸ್ ದಟ್ ಒನ್ ಥಿಂಗ್ ಯು ಲರ್ನ್ ಫ್ರಮ್ ದಿಸ್ ಮೂವಿ? ಮ್ಯಾಮ್, ಪ್ರತಿಯೊಂದು ಇವಾಗ ಆಡಿಯನ್ಸ್ ಹೇಳ್ತಿದ್ದಾರಲ್ಲ, ಲೈಕ್ ಫಸ್ಟ್ ಮೂವಿ ಅಂತ ಅನ್ನಿಸ್ತಾ ಇಲ್ಲ ಅಂತ. ಇಟ್ ಮೀನ್ಸ್ ಲೈಕ್ ನಾನು ಏನೋ ಒಂದು ಕ್ಯಾಮ್ರಾ ಫೇಸ್ ಫಿಯರ್ ಆಗಿ ಇಲ್ಲ. ಮೀನ್ಸ್ ಕ್ಯಾಮ್ರಾ ಫಿಯರ್ ನನಗಿಲ್ಲ ಅಂತ ಅನಿಸಿರ್ಬೋದು ಒಂದು ಆಡಿಯನ್ಸ್ಗೆ. ಮತ್ತು ಕ್ಯಾಮ್ರಾದಲ್ಲಿ ಮೀನ್ಸ್ ಪರ್ಫಾರ್ಮೆನ್ಸ್ ವೈಸ್ ಮೀನ್ಸ್ ಅದು ಏನಂತಾರೆ ಆ್ಯಕ್ಟಿಂಗ್ ಥರ ಅನ್ನಿಸ್ತಾ ಇಲ್ಲ, ಲೈಕ್ ನ್ಯಾಚುರಲ್ ಆಗಿ ಅನ್ನಿಸ್ತಾ ಇದೆ ಅಂತ ಅಂದರೆ ದಟ್ಸ್ ವಾಟ್. ಬಿಕಾಸ್ ಔಟ್ ಆಫ್ 10 ನಾವು ಕೇಳ್ತಾ ಇದ್ರೆ ಮೋಸ್ಟ್ ಆಫ್ ದೆಮ್ ಗೇವ್ 8.5 ಆ್ಯಂಡ್ 10 out of 10 ಕೊಡ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ನಮ್ಗೊಂಥರ ಖುಷಿ ಅನಿಸುತ್ತೆ. ಬಿಕಾಸ್ ಕನ್ನಡ ಸಿನಿಮಾಗಳು ಇಷ್ಟು ಒಳ್ಳೆ ರೇಟಿಂಗ್ ತೊಗೊಂಡು ಇನ್ನೂ ಉಳಿಬೇಕು ಅನ್ನೋದು. ಸೊ ಇದ್ರ ಬಗ್ಗೆ ಖುಷಿ ಆಗ್ತಾ ಇದೆ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ದಟ್ಸ್ ಎಲ್ಲರದು ರೆಸ್ಪಾನ್ಸ್. ಬಿಕಾಸ್ ಇವಾಗ ಅವ್ರ ರಿವ್ಯೂನೇ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ಇನ್ನೂ ಹೆಚ್ಚು ಜನ ಬರೋದಕ್ಕೆ. ಸೊ ಅವ್ರ ಕಮೆಂಟ್ಸ್ ಲೈಕ್ ಇವಾಗ 8.5 ರೇಟಿಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ನಿಜವಾಗ್ಲೂ ಇಟ್ಸ್ ವೆಲ್ ಆ್ಯಂಡ್ ಇಟ್ಸ್ ವರ್ತ್ ಎನಫ್. ನಮಗೆ ನಾವು ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೂ ಈ ಸಿನಿಮಾಗೋಸ್ಕರ ಇಷ್ಟು ಎಫರ್ಟ್ಸ್ ಹಾಕಿದ್ದು ನಿಜ ಲೈಕ್ ಖುಷಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಒಳ್ಳೆಯದಾಗಲಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮುಖಾಂತರ ಬರ್ತಾ ಇದೆ. ಥ್ಯಾಂಕ್ ಯು. ರೆಸ್ಪಾನ್ಸ್ ಚೆನ್ನಾಗಿದೆ. ಗ್ಲೋಬಲ್ ಮಾಲ್ ಆಗ್ಬೋದು, ಈಗ ನಾವು ವೀರೇಶ್ ಥಿಯೇಟ್ರ್ ವಿಸಿಟ್ ಆಗ್ಬೋದು, ಜನಗಳ ರೆಸ್ಪಾನ್ಸ್ ನಾವು ಕೇಳ್ತಾ ಇದ್ವಿ. ಪ್ರತಿಯೊಂದು ಆ್ಯಕ್ಚುಲಿ ಪಂಚ್ ಡೈಲಾಗೂ ರೆಸ್ಪಾನ್ಸ್ ಜನಗಳ ಹತ್ರದಿಂದ ತುಂಬ ನಾವು ಸ್ಮೈಲ್ ಇತ್ತು. ರೆಸ್ಪಾನ್ಸ್ ಚೆನ್ನಾಗಿತ್ತು. ಇನ್ನು ಮುಂದೆನೂ ಚೆನ್ನಾಗಾಗುತ್ತೆ. ಮತ್ತು ಪ್ರತಿಯೊಬ್ಬರು ಏನಂದರೆ ಈಗ ಸಿನಿಮಾ ಒಳ್ಳೆಯದಾಗಿದೆ, ಚೆನ್ನಾಗಿದೆ. ಅದನ್ನು ಚೆನ್ನಾಗಿದೆ ಅಂತೇಳಿ ನೋಡಿದವರು ಇನ್ನೊಬ್ರು ತಿಳಿಸಿದಾಗ ಅವ್ರು ಬರೋದಕ್ಕೂ ಚೆನ್ನಾಗಾಗುತ್ತೆ. ನಾವು ಫಸ್ಟ್ ಫಿಲಮ್ ಮಾಡಿದ್ದೀವಿ, ಇನ್ನೊಂದು ಫಿಲಮ್ ಮಾಡೋದಕ್ಕೂ ನಮಗೂ ಒಂದು ಅವಕಾಶ ಇರುತ್ತೆ. ಯಾಕಂದರೆ ಫಸ್ಟ್ನೇದಲ್ಲಿ ಮಾಡಿದಾಗ ನಮ್ಗೆ ರೆಸ್ಪಾನ್ಸ್ ಚೆನ್ನಾಗಿದೆ ಅಂದರೆ ಇನ್ನೊಂದು ಮುಂದೆ ಮಾಡೋದಕ್ಕೂ ನಮಗೆ ಒಳ್ಳೆಯದಾಗುತ್ತೆ. ರೇಟಿಂಗ್ ಎಲ್ಲ ಕೇಳ್ತಾ ಇದ್ದಾರೆ ಎಲ್ಲರೂ ಆಲ್ಮೋಸ್ಟ್ 8.5 ಮತ್ತು 10 out of 10 ರೇಟಿಂಗ್ ಕೊಡ್ತಾ ಇದ್ದಾರೆ ಅಲ್ಲಿ ಎಲ್ಲ. ಬಿಕಾಸ್ ಕೇಳ್ತಿದ್ರೆ ಸೆಕೆಂಡ್ ಹಾಫ್ ಅಂತೂ ಅದ್ಧೂರಿಯಾಗಿದೆ ಆ್ಯಂಡ್ ಸೀಟ್ ಎಡ್ಜ್ನಲ್ಲಿ ಕೂರಿಸೋ ಹಾಗೆ ಮಾಡುತ್ತೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನಿಜ ಮೇಡಮ್, 100% ಏನಿದೆ. ಏನು ಸೌಂಡ್ ವರ್ಕ್, ಮ್ಯೂಸಿಕ್ ವರ್ಕ್ ಆಗ್ಬೋದು, ಸೌಂಡ್ ಆಗ್ಬೋದು, ಎಲ್ಲ ತುಂಬ ಅಲ್ಟಿಮೇಟ್ ಆಗಿದೆ. ಸೆಕೆಂಡ್ ಹಾಫಲ್ಲಂತೂ ಜನ ಏನಾಗ್ಬೋದು, ನೆಕ್ಸ್ಟ್ ಏನಾಗ್ಬೋದು ಅಂತ ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋವಂಥ ಸನ್ನಿವೇಶನೇ. ಹಂಗಾಗಿ ನೋಡಿದರೆ ಅಲ್ಟಿಮೇಟ್ ಚೆನ್ನಾಗಿದೆ. ಇವಾಗ ಇನ್ನೂ ಇವತ್ತು ನಿಮ್ಮ ಫಸ್ಟ್ ಡೇ, ಇನ್ನೂ ಇವಾಗ ಹೆಚ್ಚಿನ ಜನ ಇವಾಗ ವೀಕೆಂಡು, ಇವಾಗ ಅವರು ಬಂದುಬಿಟ್ಟು ಜನರು ನೋಡಬೇಕು ಅಂದರೆ ಇವಾಗ ನೀವು ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಆಡಿಯನ್ಸ್? ಮೇಡಮ್, ಕನ್ನಡ ಫಿಲಮ್ನ ಥಿಯೇಟ್ರಲ್ಲಿ ಬಂದು ನೋಡಬೇಕು. ನಾವು ಏನಂದರೆ ಒಂದು ಒಳ್ಳೆ ಕಂಟೆಂಟು, ಆ ಕಂಟೆಂಟು ಈಗ ಏನಾಗ್ತಂದರೆ ಕಂಟೆಂಟ್ ಏನಿದೆ ಅನ್ನೋದು ಸಿನಿಮಾ ಥಿಯೇಟ್ರಲ್ಲಿ ಬಂದು ನೋಡಿದ್ರೇ ಗೊತ್ತಾಗುತ್ತೆ. ಮನೇಲಿ ಕೂತ್ಕೊಂಡು ಟಿ ವಿಲಿ ಬರುತ್ತೆ ಅನ್ನೋದಕ್ಕಿಂತ ಸಿನಿಮಾ ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ಅದ್ರ ಬಗ್ಗೆ ನೋಡಿದಾಗ ಅವರು ಹೋಗಿ ಇನ್ನೊಬ್ರಿಗೆ ಹೇಳಿದಾಗ ಬರ್ತಾರೆ. ಹಂಗಾಗಿ ಏನಾಗ್ತದೆ, ಸಿನಿಮಾ ಥಿಯೇಟ್ರಿಗೆ ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ ನಮ್ಮ ಏನಂದರೆ ಈ ಕಂಟೆಂಟು ಸೀಟೆಡ್ ಸಿನಿಮಾದು ಏನಿದೆ ಅನ್ನೋದು ಗೊತ್ತಾಗುತ್ತೆ. ಅದು ಬಂದು ಅವ್ರಿಗೆ ತಿಳಿಸುತ್ತೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಇನ್ನೂ ಒಂದಷ್ಟು ದಿನಗಳ ಕಾಲ ಥಿಯೇಟ್ರಲ್ಲಿ ಉಳಿಲಿ ಅಂತ ನಾವು ಹೇಳ್ತಾ ಇದ್ವಿ. ಆಲ್ ದ ವೆರಿ ಬೆಸ್ಟ್. ಮತ್ತಷ್ಟು ಪ್ರಾಜೆಕ್ಟ್ಸ್ ಒಂದಿಗೆ ಬರ್ತಾ ಇರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.